Hi friends, welcome to RS Car Modifiers. Today we have an Hycross where we are doing a complete modification. We have done a lot of Hycross, so in this video we both are going to explain what is going to be done. The audio part will be explained by me, the other part is explained by Shilpa. So let us wait and watch what kind of a modification which we are going to do in this Hycross. With respect to the audio, what we have gone through is a complete JL audio. So in the front side we have the C2 component speakers. In the back side again we are going to use the C2 coaxial. All these four speakers are going to be run through a JD400, as well as we are going to have an RS subwoofer, which is an active subwoofer to take care of the bass frequency. What we have also added in this is the processor from Audison, which is the bit 10. So we are going to calibrate all these things, give a time alignment as well as the RTA the speakers and give it to the customers. A lot of work is going to go in this Hycross, which will be explained in this video one by one, and some visuals of that also will be shown in this video. So ಈಗ ಆಡಿಯೋದು ರಾಜ್ ಎಕ್ಸ್ಪ್ಲೇನ್ ಮಾಡಿದ ಪ್ರಕಾರ ಕಂಪ್ಲೀಟ್ ಆಗಿ ಜೇಲ್ ಆಡಿಯೋ ಆಗ್ತಿದ್ದೇವೆ. C2 ಕಾಂಪೊನೆಂಟ್ ಕೋಎಕ್ಸೆಲ್, ಅದ್ರ ಜೊತೆ JD400 ಆಂಪ್ ಆಗಿರ್ಬೋದು, ಒಂದು ಬಿಟ್ ಅಂಡ್ ಪ್ರಾಸೆಸರ್ ಆಗಿರ್ಬೋದು, ಆ್ಯಂಡ್ ಒಂದು ನಿಮಗೆ ಸಬೂಫರ್ ಆಗಿರ್ಬೋದು. ಸೊ ಆಲ್ ದಿಸ್ ಆಡಿಯೋ ಇಸ್ ಎಕ್ಸ್ಪ್ಲೇನ್ ಬೈ ಮಿಸ್ಟರ್ ರಾಜ್. ಆ್ಯಂಡ್ ಆಡಿಯೋ ಅಂತ ಬಂದಾಗ ಎವ್ರಿ ಒನ್ ನೋಸ್ RS Car Modifiers ಇಸ್ ಆಲ್ವೇಸ್ ಫೇಮಸ್, ದ DSP ಟ್ಯೂನಿಂಗ್ ಫಾರ್ ಹೈ ಎಂಡ್ ಆಡಿಯೋಸ್ ಎಲ್ಲನೂ ಆಗಿರ್ಬೋದು. ಸೊ ಅದನ್ನು ಬಿಟ್ಟು ಇದರಲ್ಲಿ ಯಾವ ರೀತಿ ಆಕ್ಸೆಸರೀಸ್ ಹಾಕಿದ್ದೇವೆ ಅಂತ ಒನ್ ಬೈ ಒನ್ ಹೇಳ್ತೀನಿ. ಸೊ ಲೆಟ್ಸ್ ಗೋ ಫಾರ್ ದ ಫ್ರಂಟ್ ಪ್ರೊಫೈಲ್. ಸೊ ಫ್ರಂಟ್ ಪ್ರೊಫೈಲ್ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ಹೈಕ್ರಾಸಲ್ಲಿ 2 ಇಂಚ್ ಪ್ರೊಜೆಕ್ಟರ್ ಇರ್ತದೆ. ಅದನ್ನು ರಿಮೂವ್ ಮಾಡಿ 3 ಇಂಚಿದು ಬ್ರ್ಯಾಕೆಟ್ ಆಗಿ ಯಾವುದೇ ರೀತಿ ಆಲ್ಟ್ರೇಷನ್ ಮಾಡಿದೆ. ಇಟ್ ಈಸ್ ಕಂಪ್ಲೀಟ್ಲಿ ಅ ಫ್ರೇಮ್ ಬಂದು 3 ಇಂಚಿದು ಓಝಮ್ದು FLP 4090 ಆಗ್ತಿದೆ. ಬಿಕಾಸ್ ಎವ್ರಿ ಒನ್ ನೋಸ್ ಓಝಮ್ ಅಂತ ಬಂದಾಗ ಒನ್ ಆಫ್ ದ ಬೆಸ್ಟ್ ಇನ್ ಬ್ರ್ಯಾಂಡ್ ಅಂತ ಹೇಳ್ಬೋದು, ಒನ್ ಆಫ್ ದ ಬೆಸ್ಟ್ ಇನ್ ಕ್ವಾಲಿಟಿ ಅಂತ ಹೇಳ್ಬೋದು, ಆ್ಯಂಡ್ ಪ್ರಾಡಕ್ಟ್ ವೈಸ್ ಆಲ್ಸೋ ಸೂಪರ್ ಅಂತಲೇ ಹೇಳ್ಬೋದು. ಸೊ 3 ಇಂಚ್ ಪ್ರೊಜೆಕ್ಟರ್ ಹಾಕಿದ ನಂತರ ಇದರಲ್ಲಿ ಬರುವಂಥ ಗ್ರಿಲ್ಲನ್ನು ರಿಮೂವ್ ಮಾಡಿ ಮೇಬ್ಯಾಕ್ ಗ್ರಿಲ್ಲನ್ನು ಅಪ್ಡೇಟ್ ಮಾಡ್ತಿದ್ದೇವೆ, ವಿಚ್ ಲುಕ್ಸ್ ಡಿಫ್ರೆಂಟ್ ಕೈಂಡ್ ಆಫ್ ಲುಕ್, ಎಲಿಗೆಂಟ್ ಲುಕ್ಕನ್ನು ಕಾಣ್ತದೆ. ಸೊ ಅದಾದ ನಂತರ ಹೈಕ್ರಾಸಲ್ಲಿ ಇದರಲ್ಲಿ ಟಾಪ್ ಎಂಡ್ ಆದ ಕಾರಣ ನಿಮಗೆ ಲೈಟ್ ಚೇಂಜ್ ಮಾಡುವ ಆಪ್ಷನ್ ಇದ್ದಿಲ್ಲ. ಸೊ ಹಾಗಾಗಿ ಇದರಲ್ಲಿ ಕಂಪ್ಲೀಟಾಗಿ ಡೂಮನ್ನು ಓಪನ್ ಮಾಡಿ ನೀವು ಪರ್ ಹೆಡ್ಲೈಟಲ್ಲಿ 4 ಪ್ರೊಜೆಕ್ಟರನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ನಿಮಗೆ ಹೆಡ್ಲೈಟ್ ಅಂತ ಬಂದಾಗ ಅಗೈನ್ ಇಟ್ಸ್ ನಾಟ್ ಅ ಈಸಿ ಜಾಬ್, ವಿಚ್ ಈಸ್ ವೆರಿ ವೆರಿ ಪ್ರೊಫೆಷ್ನಲಿಸಮ್ ಆಫ್ ವರ್ಕ್, ಆ್ಯಂಡ್ ಯಾವುದೇ ರೀತಿ ನಿಮಗೆ ವ್ಯಾರಂಟಿ ವಾಯ್ಡ್ ಆಗದೆ ಇಟ್ ಕಮ್ಸ್ ಅ ವೆರಿ ಗುಡ್ ಥ್ರೋ. ಸೊ ಆಲ್ ದಿಸ್ ವರ್ಕ್ಸ್ ಹ್ಯಾಸ್ ಬಿನ್ ಡನ್ ಇನ್ ದ ಫ್ರಂಟ್ ಪ್ರೊಫೈಲ್. ಸೊ ಮೇಜರ್ ಆಗಿ ಹೆಡ್ಲೈಟ್ ಅಂತಲೇ ಹೇಳ್ಬೋದು, ನಾಟ್ ದ ಬಲ್ಬ್, ದ ಕಂಪ್ಲೀಟ್ ಪ್ರೊಜೆಕ್ಟರನ್ನು 4 ನಂಬರ್ಸನ್ನು ಕೂರಿಸ್ತಿದ್ದೇವೆ ಇದರಲ್ಲಿ. ಆ್ಯಂಡ್ ಮೇಬ್ಯಾಕ್ ಗ್ರಿಲ್ ಆ್ಯಂಡ್ ಫಾಗ್ಲೈಟ್ ಅಂತ ಬಂದಾಗ ಅಗೇನ್ 2 ಇಂಚನ್ನು ನಾವು 3 ಇಂಚ್ ಬ್ರ್ಯಾಕೆಟ್ ಹಾಕಿ ಸೂಟೇಬಲ್ ವೈರಿಂಗ್ ಮಾಡಿ ವಿ ಹ್ಯಾವ್ ಡನ್ ದ ವರ್ಕ್. ಆ್ಯಂಡ್ ಫ್ರಂಟಲ್ಲಿ ನಿಮಗೆ ಆಂಟಿ ಗ್ಲೇರ್ದು ಸನ್ಫಲ್ಮನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಬ್ರ್ಯಾಂಡ್ ಕಾಲ್ಡ್ ಗರ್ವಾರೆ ಆರ್ಟಿಕಲ್ ಶೀಲ್ಡನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಆ್ಯಂಡ್ ಸೈಡ್ಸ್ ಅಂತ ಬಂದಾಗ ರೆಸ್ಕ್ಯೂ ಸೀರೀಸ್ ಇದು 70%, ವಿಚ್ ಈಸ್ ರೈನ್ ಪ್ರೋ ಇಸ್ ಅ ಬ್ರ್ಯಾಂಡ್. 70 ಸೀರೀಸ್ ಅಲ್ಲಿ ನಿಮಗೆ ಮಲೇಷಿಯನ್ ಬ್ರ್ಯಾಂಡ್, ವಿಚ್ ಇಸ್ ವೆರಿ ಗುಡ್ ಇನ್ IR ರಿಜೆಕ್ಷನ್, UVR ರಿಜೆಕ್ಷನ್ ಆ್ಯಂಡ್ ದ ಟ್ರಾನ್ಸ್ಪರೆನ್ಸಿ ರೇಷಿಯೋ ಅಂತ ಹೇಳ್ಬೋದು. ಆ್ಯಂಡ್ ಸೈಡ್ ಫುಟ್ ಸ್ಟೆಪ್ಪು ಹಾಕಿದ್ದೇವೆ. ಆ್ಯಂಡ್ ನಿಮಗೆ ಒಳಗಡೆ ಬರುವ 22 ಪೀಸ್ OEM ಆಂಬಿಯಂಟ್ ಲೈಟಲ್ಲಿ ಆ ಮಿರರ್ದು ನಾವು ನಿಮಗೆ ಇದರಲ್ಲಿ ಲೈಟನ್ನು ಹಾಕಿದ್ದೇವೆ. ಆ್ಯಂಡ್ ಮೇಜರ್ ಆಗಿ ರಿಯರ್ ಅಂತ ಬಂದಾಗ ದ ಮೇಜರ್ ವರ್ಕ್ ಆಲ್ಫರ್ಡದು ಟೇಲೈಟ್ ಹಾಕಿದ್ದೇವೆ. ಒಂದು ಹೈಕ್ರಾಸ್ ಇದು ಕಂಪ್ಲೀಟ್ ಲುಕ್ಕನ್ನೇ ಚೇಂಜ್ ಮಾಡುವಂಥದ್ದಾಗಿರ್ಬೋದು. ಇದರಲ್ಲಿ ತುಂಬಾ ಕೆಲಸ ನಡೀತಿರೋದು ಮೇಜರ್ ಆಗಿ ಇಂಟೀರಿಯರ್ ಅಂತ ಹೇಳ್ಬೋದು. ಸೊ ಇಂಟೀರಿಯರ್ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ಇದರಲ್ಲಿ ನಾವು ಕಂಪ್ಲೀಟ್ ಆಗಿ ಮೈಕ್ರೋಫೈಬರ್ದು ಸಿಟ್ ಕವರ್ ಮಾಡ್ತಿದ್ದೇವೆ. ದಟ್ ಕಸ್ಟಮರ್ ಇಸ್ ಪ್ಲೇಸಿಂಗ್ ಆರ್ಡರ್ ಆ್ಯಂಡ್ ವಿ ಹ್ಯಾವ್ ಟು ಡೂ ಇಟ್ ಅಕಾರ್ಡಿಂಗ್ ಟು ಹಿಸ್ ಕಸ್ಟಮೈಸೇಷನ್. ಆ್ಯಂಡ್ ಸಿಸ್ಟಮ್ ಅಂತ ಬಂದಾಗ ಹೈಪರ್ಸೋನಿಕ್ ಸಿಸ್ಟಮ್ ಆಗ್ತಿದ್ದೇವೆ. ಅಗೇನ್ 8GB 256GB ವಿತ್ ಸಿಮ್ ಆಪ್ಷನ್, ವಿತ್ ಆಂಡ್ರಾಯ್ಡ್ ಆಟೋ, ಕಾರ್ ಪ್ಲೇ ಆ್ಯಂಡ್ ಕಂಪ್ಲೀಟ್ ಕಾರನ್ನು ಕ್ಯಾಲಿಬ್ರೇಷನ್ ಮಾಡಿ. ಆ್ಯಂಡ್ ಟು ರಿಟೈನ್ ಆಲ್ ಯೋರ್ OEM ಫಂಕ್ಷನ್ಸ್ ವಿ ಆರ್ ಯೂಸಿಂಗ್ ಕ್ಯಾನ್ವಾಸ್ ಆಲ್ಸೋ ವಿ ಆರ್ ಯೂಸಿಂಗ್. ಸೊ ಅದ್ರ ಜೊತೆ ನಿಮಗೆ ಕಂಪ್ಲೀಟ್ ಆಗಿ ಆಂಬಿಯಂಟ್ ಲೈಟನ್ನು ಅಪ್ಗ್ರೇಡ್ ಮಾಡ್ತಿದ್ದೇವೆ. ಸೊ ಆಂಬಿಯಂಟ್ ಲೈಟನ್ನು ಬಂದಾಗ ಅಗೇನ್ ವಿ ಹ್ಯಾವ್ ಯೂಸ್ಡ್ ಸ್ಪೆಸಿಫಿಕ್ ಹೈಕ್ರಾಸ್ ಇದನ್ನೇ ಯೂಸ್ ಮಾಡಿದ್ದೇವೆ, ವಿಚ್ ಇಸ್ 24 ಪೀಸ್ ಅಂತ ಹೇಳ್ಬೋದು, ವಿಚ್ ಯೋರ್ ಪ್ಯಾನಲ್ ವಿಲ್ ಬಿ ರೀಪ್ಲೇಸ್ಡ್. ಆ್ಯಂಡ್ ಹೈಕ್ರಾಸ್ ಅಂತ OEM ಆಂಬಿಯಂಟ್ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಅದಾದ ನಂತರ ಫ್ರಂಟ್ ಆ್ಯಂಡ್ ಬ್ಯಾಕ್ ಬಾಡಿ ಕಿಟ್ಟನ್ನು ಅಪ್ಗ್ರೇಡ್ ಮಾಡ್ತಿದ್ದೀವಿ. ಇಟ್ ಲುಕ್ಸ್ ಎಲಿಗೆಂಟ್ ಲುಕ್. ಆ್ಯಂಡ್ ಒಂದು ಗಾಡಿ ಟಚ್ ಆದ್ರೂ ಯಾವುದೇ ರೀತಿ ನಿಮ್ಮ ಗಾಡಿಗೆ ಡ್ಯಾಮೇಜ್ ಆಗದಂತೆ ಒಂದು ಬ್ಯಾಕಲ್ಲಿ ಲುಕ್ ಆಗುವಾಗೆ ಒಂದು ಕಂಪ್ಲೀಟ್ ಆಗಿ ಮಾಡಿದ್ದೀವಿ. ಆ್ಯಂಡ್ ದೇರ್ಸ್ ಅ ಲಾಟ್ ಆಫ್ ಕ್ರೋಮ್ ಐಟಮ್ಸ್ ಲೈಕ್ ಡೋರ್ ವೈಸರ್ಸ್, ಸೈಡ್ ಕ್ಲಾಡಿಂಗ್, ರೂಫ್ ರೈಲ್ಸ್, ಈ ಥರ ಸಣ್ಣದು ತುಂಬಾ ಕ್ರೋಮ್ ಆಕ್ಸೆಸರೀಸ್ ಇದೆ. ಸೊ ಒಂದು ಇದರಲ್ಲಿ ಆಲ್ಮೋಸ್ಟ್ 5 lakh ಆಕ್ಸೆಸರೀಸ್ ಅಪ್ಡೇಟ್ ಮಾಡ್ತಿದ್ದೀವಿ. ಆಡಿಯೋ ಹೈ ಎಂಡ್ ವಿತ್ ಅ 4 channel ಆಂಪ್ಲಿಫೈರ್ ಆ್ಯಂಡ್ ವಿತ್ ಅ ಬಿಟ್ ಅಂಡ್ DSP ಆಡಿಸನ್ ಬ್ರ್ಯಾಂಡ್ ಇದು.
ಆ್ಯಂಡ್ ಅದ್ರ ಜೊತೆ ನಿಮಗೆ ಇದರಲ್ಲಿ ಕಂಪ್ಲೀಟ್ ಆಗಿ ಟಾಪ್ ಗಿಯರ್ದು ಸೀಟ್ ಕವರ್, ಮೈಕ್ರೋಫೈಬರ್ ಸೀಟ್ ಕವರ್, ಟಾಪ್ ಗಿಯರ್ದು 70 ಮ್ಯಾಟ್, ಫೂಟ್ ರೆಸ್ಟ್, ಕಂಪ್ಲೀಟ್ ಹೆಡ್ಲೈಟ್ ಚೇಂಜಿಂಗ್ ಎಲ್ಲನೂ ಕೆಲಸ ಇದರಲ್ಲಿ ಕಂಪ್ಲೀಟ್ ಆಗಿ ಮಾಡ್ತಿದ್ದೇವೆ. ಸೊ ದಿಸ್ ಇಸ್ ಆಲ್ ಅಬೌಟ್ Hycross modification what you have done at RS Car Modifiers. So guys, you want a audio solution or a lighting solution or a good seat cover with a good theme concept, any kind of solution you want, please do visit RS Car Modifiers, and we are put up in BTM layout, exact opposite to Gopuram Mall near Jaideva Hospital.